ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಂದನ ಕನ್ನಡ ಬ್ಲಾಗ್ಸ್. ನಾನು ನಿಮ್ಗೆ ಇವತ್ತು ಮಟನ್ ಬಿರಿಯಾನಿ ರೆಸಿಪಿ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ನಿಮಗೆ ಮೊದಲು ನಾನು ಈ ಮಟನ್ ಬಿರಿಯಾನಿ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ಚಿಕನ್ ಬಿರಿಯಾನಿಗೆ ನಾವು ಏನೇನು ಕಟ್ ಮಾಡ್ಕೊತೀವೋ ಸೇಮ್ ರೆಸಿಪಿನೇ, ಬಟ್ ಸ್ವಲ್ಪ ನಾನು ಸ್ಪೈಸಸ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದಕ್ಕೆ ಮಟನಲ್ಲಿ ಜಾಸ್ತಿ ಏನು ಎಣ್ಣೆ ಅಂಶ ಇರುತ್ತೆ ಅನ್ನೋದರಿಂದ ನಾನು ಅದಕ್ಕೆ ಜಾಸ್ತಿ ಏನು ನಿಮಗೆ ಮಸಾಲೆ ಸಾಕಿಲ್ಲ. ಮಸಾಲೆ ಹಾಕ್ಬಿಟ್ಟು ಒಂಥರ ಕೊಡ್ದಂಗೆ ಆಗಿಬಿಡುತ್ತೆ, ಸೊ ಹಾಕಿಲ್ಲ. ಅದಕ್ಕೆ ನಾರ್ಮಲಾಗಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ನಾವು ಸ್ವಲ್ಪ ಈರುಳ್ಳಿ, ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ನಾನು ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ನಿಮಗೆ ಬೇಕು ಅಂದರೆ ಅದು ಏನು ನೀವು ಬಿರಿಯಾನಿ ಕಲರ್ ಬಂದುಬಿಟ್ಟು ಗ್ರೀನ್ ಬೇಕೋ ರೆಡ್ ಬೇಕೋ, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ಗೋಸ್ಕರ ನಾನು ಇದಕ್ಕೆ ಸ್ವಲ್ಪ ಗ್ರೀನಿಷ್ ಕಲರೇ ಇರಲಿ ಅಂದ್ಬಿಟ್ಟು ನಾನೇನೋ ಬೇರೆ ಆ್ಯಡ್ ಮಾಡಿಲ್ಲ. ಬಟ್ ನಿಮ್ಗೆ ಏನಾರು ಅದು ಬೇರೆ ರೆಡ್ ಕಲರ್ ಬೇಕು ಅಂದರೆ ನೀವು ಅದಕ್ಕೆ ಗುಂಟೂರು ಮೆಣಸಿನ್ಕಾಯಿ ಅಥವಾ ಬೇಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಮತ್ತು ಸ್ಪೈಸಸ್ಸು, ಮತ್ತು ನಾನೇನು ಮಟನ್ ಒಂದು ಅರ್ಧ ಅಥವಾ 3/4 kg ಅಷ್ಟು ಮಟನ್ನ ತೊಗೊಂಡಿದ್ದೀನಿ. ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟು ಮಟನ್ನ ನಾನು 1-2 ವಿಸಲ್ ಕೂಗಿಸ್ಕೊಂಬಿಡ್ತೀನಿ. ಯಾಕೆಂದರೆ ಅದು ಮಟನ್ ಆಮೇಲೆ ಬೇಯಲಿಲ್ಲ ಅಂದರೆ ಬಿರಿಯಾನಿಲಿ ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸೊ ಮೊದಲೇ ನಾನು ಒಂದು ಕುಕ್ಕರ್ಗೆ 1-2 ಡ್ರಾಪಷ್ಟು ಆಯಿಲ್ನ ಹಾಕ್ಬಿಟ್ಟು ಮಟನ್ನ ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅದಕ್ಕೆ ನಾನು ನೀರನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು 2-3 ವಿಸಲ್, ಅಥವಾ ಎಷ್ಟು ನೀವು 1 kg ತೊಗೊಂಡ್ರೆ ಒಂದು 3-4 ವಿಸಲ್ ಹೊಡ್ಸ್ಕೊಳ್ರಿ, ಅಥವಾ ಒಂದು ಅರ್ಧ kg ತೊಗೊಂಡಿದ್ದೀರಾ ಅಂದರೆ ಸಾಕು. 2-3 ವಿಸಲ್ ಹಾಕಿದ್ರೆ ನಿಮಗೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ಮೂಳೆ ಇದ್ದರೆ ಒಂದು ಸ್ವಲ್ಪ ಇನ್ನೊಂದು 2 ವಿಸಲ್ನ ನೀವು ಕೂಗಿಸ್ಕೊಬೇಕಾಗತ್ತೆ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಅದು ಚೆನ್ನಾಗೆಲ್ಲ ನೀರು ಬಿಟ್ಕೊಂಡಾದ್ಮೇಲೆ ನಾನು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಂದರೆ ಅದು ಮಟನ್ ಪೀಸ್ ಒಂಚೂರು ಮೇಲ್ಗಡೆ ಮಾತ್ರ ನೀರು ಬಂದರೆ ಸಾಕು. ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಟನ್ ಚೆನ್ನಾಗಿ ಅದರೊಳಗೆ ನೀರೊಳಗೆ ಮುಳುಗಿದ್ರೆ ಸಾಕು, ಆವಾಗ ಕರೆಕ್ಟಾಗಿ ಬೆಂದ್ಕೊಳುತ್ತೆ. ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಒಂಥರ ನೀರು ಥರ ಬೆಂದಿರಲ್ಲ. ಸೊ ನಾನು ಅದನ್ನು 2 ವಿಸಲ್ ಕೂಗಿಸ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಅದೇ ಕುಕ್ಕರ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ತುಪ್ಪನ ಕೊಡ್ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿಲ್ಲ, ಜಸ್ಟ್ ಆಯಿಲ್ ಆ್ಯಡ್ ಮಾಡಿ ಅದಕ್ಕೆ ಕಟ್ ಮಾಡಿರುವಂಥ ಆನಿಯನ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ತೋರಿಸಿದ್ದೀನಿ ನೋಡಿ, ನಾನು 2 ವಿಸಲ್ ಕೂಗಿಸಿ ಮಟನ್ನ ಸಪ್ರೇಟ್ ಆದ ನೀರು ಜೊತೆ ಹಂಗೆ ಎತ್ತಿಟ್ಟಿದ್ದೀನಿ. ಈಗ ಚೆನ್ನಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆನ ಕೂಡ ಆನಿಯನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಮಸಾಲೆ ಏನು ಸ್ಮೆಲ್ ಇರುತ್ತೆ, ಹಸಿ ವಾಸನೆ ಅದೆಲ್ಲ ಚೆನ್ನಾಗಿ ಹೋಗೋವರೆಗೂ ಅದನ್ನು ಕ್ಲೀನಾಗಿ ನಾವು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಅದಕ್ಕೆ ನಾವು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಟೊಮೊಟೊನ ಕ್ಲೀನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾವು ಅದನ್ನು ಫ್ರೈ ಮಾಡಬೇಕು. ನೀವು ಮಾಡೋ ಮಟನ್ ಬಿರಿಯಾನಿ ಮಾಡಬೇಕಾದ್ರೆ ಸ್ವಲ್ಪ ಆಯಿಲ್ನ ಕಮ್ಮಿನೇ ಹಾಕ್ಕೊಳ್ಳಿ. ಯಾಕೆಂದರೆ ಮಟನ್ ಅಂಶದಲ್ಲಿ ಜಾಸ್ತಿ ಕೊಬ್ಬಿರೋದ್ರಿಂದ ಅದು ಮಟನಲ್ಲೇ ನಿಮಗೆ ಎಣ್ಣೆ ಬಿಟ್ಕೊಳುತ್ತೆ. ಚಿಕನಿಗೆ ನಾವು ಸ್ವಲ್ಪ ಆಯಿಲ್ ಕಂಟೆಂಟ್ಸ್ನ ಜಾಸ್ತಿ ಹಾಕ್ಕೊತಾ ಇದ್ದೀವಿ, ಇದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೆ ನಾನು ಆಯಿಲ್ನ. ನೆಕ್ಸ್ಟ್ ನಾನು ಬೇಯಿಸಿರೋ ಮಟನ್ನ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ನಾನು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ 1 ಪ್ಯಾಕೆಟ್ ಏನು ಬರುತ್ತೆ ಬಿರಿಯಾನಿ ಪೌಡರ್, ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಬೇಡ ಅಂದರೆ ಬೇಡ, ನಾನು ಅದನ್ನೇನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಇಷ್ಟು ಸ್ಪೈಸಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಲಾಸ್ಟಿಗೆ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಆ್ಯಡ್ ಮಾಡೋದ್ರಿಂದ ಚಿಕನ್ ಪೀಸು ಮತ್ತು ರೈಸ್ ನಮಗೆ ಸಾಫ್ಟಾಗಿ ಬರುತ್ತೆ. ಅಥವಾ ಮಟನ್ ಕೂಡ ನಿಮಗೆ ಮಟನ್ ಹಾಕಿರ್ತೀವಲ್ವ ಅದು ಕೂಡ ನಿಮಗೆ ಸಾಫ್ಟ್ ಆಗುತ್ತೆ. ನಾವು ಚಿಕನ್ ಹಾಕ್ದಾಗೂ ಮಟನ್ ಹಾಕ್ದಾಗೂ ಕೂಡ ಮೊಸರನ್ನ ಆ್ಯಡ್ ಮಾಡೋದು ಒಳ್ಳೆಯದು. ಈಗ ನೋಡ್ತಾ ಇದ್ದೀರಾ ನೀವು, ಚೆನ್ನಾಗಿ ಅದು ಮಟನ್ ಜೊತೆ ಖಾರ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಈ ಕಪ್ ತೊಗೊಂಡಿದ್ದೀನಲ್ಲ, ಇದೇ ಕಪ್ಪಲ್ಲಿ ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈಗ ಅದೇ ಕಪ್ಪಲ್ಲಿ ನಾನು 2.5 ಗ್ಲಾಸಷ್ಟು ಅಥವಾ 3 ಗ್ಲಾಸಷ್ಟು ನೀರನ್ನ ನೀವು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸೋನಾ ಮಸೂರಿ ರೈಸ್ನ ತೊಗೊಂಡಿದ್ದೀನಿ. ನಾನು ನಿಮಗೆ ನೀರು ಹಾಕಿದಾಗ ತೋರಿಸಿದೆ ನೋಡಿ, ನಾನು ಅದು ಮಟನ್ ಏನು ಬೇಯಿಸ್ಕೊಂಡಿದ್ನೋ ಅದೇ ನೀರನ್ನ ನಾನು ಅಕ್ಕಿನ ಲಾಸ್ಟ್ಗೆ ನೀರು ಹಾಕಬೇಕಲ್ಲ ಆವಾಗ ಅದೇ ನೀರನ್ನ ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ಅದನ್ನು ಚೆಲ್ಲಕ್ಕೆ ಹೋಗಬೇಡಿ. ಮಟನ್ ಕುದ್ದಿರುತ್ತಲ್ಲ ಆ ನೀರು ತುಂಬಾ ಒಳ್ಳೆಯದು. ಅದು ತುಂಬ ಮೂಳೆಗಳಿಗೆ ಸ್ಟ್ರೆಂತ್ ಕೊಡುತ್ತೆ. ಅದು ತುಂಬ ವಯಸ್ಸಾದವ್ರಿಗೆ ಅಥವಾ ಮಕ್ಕಳಿಗೆ ತುಂಬ ಒಳ್ಳೆಯದದು. ಅದನ್ನು ಚೆನ್ನಾಗಿ ಅದನ್ನೇ ಹಾಕ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ. ಎಲ್ಲ ಆದಮೇಲೆ ನಮ್ಮ ಬಿರಿಯಾನಿ ಯಾವ ಥರ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವ ನೀವು. ನಾನಂತೂ ತುಂಬ ಇಷ್ಟಪಟ್ಟು ತಿಂದೆ. ನಮ್ಮ ಮನೇಲಿ ಎಲ್ಲರಿಗೂ ಮಟನ್ ಬಿರಿಯಾನಿ ಇಷ್ಟ, ಎಕ್ಸ್ಪೆಷಲಿ ನಮ್ಮ ಡ್ಯಾಡಿಗೆ ತುಂಬ ಇಷ್ಟ. ಸೊ ನನಗೂ ಮಟನ್ ಬಿರಿಯಾನಿ ತುಂಬ ಇಷ್ಟ.
ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಬಟ್ಲಿಗೆ ಹಾಕಿ. ನಿಮ್ಗೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.